ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ರಿ, ನಾನು ಈ ಕಡೆಗಿಂತ ಫುಲ್ ಆರಾಮಿದ್ದೀನಿ ಅಂತ ಈ ಕಾಡು ಮಲ್ಲಿಯ ಎಪಿಸೋಡಿನ ಬಗ್ಗೆ ಒಂದೆರಡು ಮಾತುಗಳನ್ನ ನಾನು ಹೇಳಬೇಕು ಅಂತ ಬಂದಿದ್ದೀನಿ ಇವತ್ತು. ಅದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ, ಎಂಡೆಲ್ಲ ಆದರೆ ಕೇಳಿಸ್ಕೊಳ್ತಿರೋ ಇಲ್ವೋ ಅಂತ ಹೇಳಿ. ಹಾಗಾಗಿ ಈಗ ಕಮಲಿ ಮತ್ತು ಸೋಮನ ಇಬ್ಬರ ಬದುಕಲ್ಲೂ ಒಂದು ಬಿರುಗಾಳಿನೇ ಎದ್ದಂಗಾಗಿದೆ. ಇಬ್ಬರು ಬದುಕಲ್ಲೂ ಒಬ್ಬೊಬ್ಬರು ಶತ್ರುಗಳು ಹುಟ್ಕೊಂಡು ಅವರು ಇಬ್ಬರು ಷಡ್ಯಂತ್ರಗಳನ್ನು ಹೂಡಿ ಅವರ ಷಡ್ಯಂತ್ರದಲ್ಲಿ ಯಶಸ್ವಿಯನ್ನು ಸಾಧಿಸ್ತಿದ್ದಾರೆ. ಇನ್ನು ಈತ ಕಮಲಿ ಬದುಕಲ್ಲಿ ಅವರ ಮಾವ ಮಲ್ಲಪ್ಪನ ಷಡ್ಯಂತ್ರ ಹೂಡಿ ಸಾಧಿಸಿ ಕೊನೆಗೂ ಅವಳ ನಿಶ್ಚಿತಾರ್ಥಕ್ಕೆ ಒಪ್ಕೊಳ್ಳೋ ಹಾಗೆ ಮಾಡಿ ಅವನ್ನ ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟ. ಆಮೇಲೆ ಸೋಮನ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಸಾಕಷ್ಟು ಅವನು ಕೆಟ್ಟದಾಗಿ ಬಿಂಬಿಸಿ ಅವ್ರ ಮನೆಯವರನ್ನೇ ಅವಳ ಮೇಲೆ ಎತ್ತು ಕಟ್ಟುವಂಥ ಪ್ರಯತ್ನ ಮಾಡಿದ. ಇದೆಲ್ಲ ನಮ್ಮ ಬದುಕಲ್ಲೂ ಸಹ ನಡೀತಿರುತ್ತೆ. ನಮ್ಮ ಬದುಕಲ್ಲಿ ಒಬ್ಬರು ಮಲ್ಲಪ್ಪನಂತವ್ರು ಇದ್ದೇ ಇರ್ತಾರೆ. ಸೋಮನ ಬದುಕಲ್ಲಿ ಬಸವ ಸಿಕ್ಕಿರೋ ಹಾಗೆ ಬಸವನಂತವರು ಗಂಡು ಮಕ್ಕಳು ಬದುಕಲ್ಲೂ ಸಿಕ್ಕಿರ್ತಾರೆ. ಇನ್ನು ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಕಾಡ್ತಿರೋದು, ಸೋಮ ಕಮಲಿ ಮದುವೆ ಆಗ್ತಾರಾ ಇಲ್ವಾ ಅಂತ. ಖಂಡಿತ ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಕಾದು ನೋಡ್ರಿ. ಒಟ್ಟಲ್ಲಿ ಇಬ್ಬರು ಬದುಕಲ್ಲಿ ಬಿರುಗಾಳಿ ಎದ್ದೈತಿ. ಆ ಬಿರುಗಾಳಿ ಎದ್ರೂ ಅದರ ಮಧ್ಯನೂ ಒಲ್ಲದ ಮನಸ್ಸಿನ ಗಂಡನ ಜೊತೆ ಇವಳು ಸಂಸಾರ ಮಾಡ್ತಾಳ ಇಲ್ವಾ, ಒಲ್ಲದ ಮನಸ್ಸಿನ ಹೆಂಡತಿ ಜೊತೆಗೆ ಇವನು ಸಂಸಾರ ಮಾಡ್ತಾನ ಇಲ್ವಾ, ಅದೆಲ್ಲ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಒಂದನ್ನು ತಿಳ್ಕೊಳ್ಳಿ, ಎಲ್ಲ ಬದುಕಲ್ಲೂ ಮಲ್ಲಪ್ಪನಂತವರು ಬಸವನಂತವರು ಇರ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳ ಜೀವನನ ಪ್ರೀತಿ ಮಾಡಿದಾಗ ಅದನ್ನು ಹುಷಾರಾಗಿ ನೀವೇ ಗಮನಿಸಿ, ಖುದ್ದಾಗಿ ನೀವೇ ನಿಂತು, ಖುದ್ದಾಗಿ ಮಕ್ಕಳ ಹತ್ರ ನೀವೇ ಮಾತಾಡಿ ಅದನ್ನು ಬಗೆಹರಿಸಿ ಮಕ್ಕಳ ಜೀವನನ ಸರಿ ಮಾಡುವಂಥ ಪ್ರಯತ್ನನ ಮಾಡಿ. ಮಾವ ಹೇಳ್ದ, ತಮ್ಮ ಹೇಳ್ದ, ಸಂಬಂಧಿಕರು ಹೇಳಿದ್ರು, ದೂರದವ್ರು ಹೇಳಿದ್ರು, ಮಗ್ಳ ಮನೆಯವ್ರು ಹೇಳಿದ್ರು, ಇದೆಲ್ಲ ಯಾರ ಮಾತನ್ನು ಕೇಳಕ್ಕೆ ಹೋಗಬೇಡಿ. ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ. ಹಾಗೆ ಮಕ್ಕಳಿಗೆ ವಯಸ್ಸಿನಲ್ಲಿರುವಂಥ ಹೆಣ್ಮಕ್ಳಿಗೂ ಹೇಳೋದು ಅಷ್ಟೇ. ನಿಮ್ಮದು ಏನಾದರೂ ಇಂಥ ವೈಯಕ್ತಿಕಗಳ ಜೀವನಗಳಿದ್ದರೆ ಅದನ್ನು ಮೂರನೇದವ್ರ ಹತ್ರ ಹೇಳೋದಕ್ಕಿಂತ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹತ್ರ ಮಾತಾಡಿ ಅದರ ಬಗ್ಗೆ ಮುಂದುವರಿಯಿರಿ ಅಂತ ಹೇಳ್ತೀನಿ. ಈ ಸ್ಟೋರಿ ಬಗ್ಗೆ ನನಗೆ ಅರ್ಥ ಆಗಿದ್ದು ಇದು ಒಂದೇನೆ. ಮೂರನೇ ವ್ಯಕ್ತಿಗಳನ್ನು ನಮ್ಮ ಬದುಕಲ್ಲಿ ಎಳ್ಕೊಳ್ಳೋದಕ್ಕಿಂತ ನಮ್ಮ ಬದುಕಲ್ಲಿ ಇರುವಂಥ ನಮ್ಮ ಸಂಬಂಧಗಳ ಜೊತೆಗೆ ನಾವು ಕೂತು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಾಗ ಮಾತ್ರ ನಮ್ಮ ಜೀವನ ಚೆಂದಾಗಿರ್ತೈತಿ ಅಂತ ನಾನು ಕಂಡುಕೊಂಡಿದ್ದೀನಿ ಈ ಸ್ಟೋರಿ ಓದಿ. ಹಾಗಾಗಿ ನಾನು ನಿಮಗೆ ಅದನ್ನ ಹೇಳೋದು, ನಮ್ಮ ಬದುಕಲ್ಲಿ ಮೂರನೇ ವ್ಯಕ್ತಿಗಳನ್ನು ನಾವು ಸಜೆಷನ್ ಕೇಳೋಕ್ಕೆ ಹೋಗಬಾರ್ದು. ನಮ್ಗೆ ಏನು ಸರಿ ಅನಿಸುತ್ತೋ ನಾವು ಅದನ್ನು ಮಾಡಬೇಕು. ಇಲ್ಲ ಅಂದರೆ ಮೂರನೇದವರಿಂದಾಗಿ ನಮ್ಮ ಜೀವನ ಒಂದು ಕತ್ಲೆ ಒಳಗೆ ನಡೆದಂಗೆ, ದಿಕ್ಕು ತಪ್ಪಿದ ಹಾದಿಯಲ್ಲಿ ನಡೆದಂಗೆ ಆಗಬಾರ್ದು ಅಂತ ಆಗತ್ತೆ. ಅದು ಮೂರನೇದವ್ರನ್ನ ಹೇಳ್ಕೊಂಡ್ರೆ ಜೀವನನೇ ದಿಕ್ಕು ತಪ್ತೈತಿ. ಜೀವನ ದಿಕ್ಕು ತಪ್ಪದೇ ಇರೋ ಹಾಗೆ ನೋಡ್ಕೊಳ್ರಿ ಅಂತ ನಾನು ಒಂದು ಸಣ್ಣ ಸಂದೇಶನ ಕೊಟ್ಟಿದ್ದೀನಿ ಇದರಲ್ಲಿ. ಅದನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡ್ರೋ ಮಾಡ್ಕೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಕ್ಯಾರೆಕ್ಟರನ್ನು ಅವರವ್ರದೇ ದೃಷ್ಟಿಕೋನದಲ್ಲಿ ಅವರು ಅನಾಲಿಟಿಸನ್ನು ಮಾಡ್ತಿದ್ದಾರೆ. ಇರಲಿ, ಸರಿಯಾಗಿ ಸ್ಟೋರಿಯಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ಎಂಟರ್ಟೈನ್ಮೆಂಟ್ ಆಗೋ ನೋಡ್ಕೊಳ್ಳಿ. ಅದರಿಂದ ಏನಾದರೂ ಕಲಿಯೋದಿದ್ರೆ ದಯವಿಟ್ಟು ಕಲಿತು ಸರಿಯನ್ನು ಮಾಡ್ಕೊಳ್ರಿ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತು ಇನ್ನು ಹೇಳೋದು ಎಲ್ರಿಗೂ ಆ್ಯಸ್ ಇಟ್ ಈಸ್ ನಾನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಅಂತ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಹಂಗೆ ನೋಡ್ತೀರಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೆಚ್ಚೆಚ್ಚು ನನಗೆ ವ್ಯೂಸ್ ಹೋಗ್ತಾರೆ, ಸಬ್ಸ್ಕ್ರೈಬೇ ಆಗಂಗಿಲ್ಲ. ಹೆಚ್ಚೆಚ್ಚು ಮಂದಿ ನೋಡ್ತೀರಿ ತಾನೇ, ಹೆಚ್ಚೆಚ್ಚು ಮಂದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಲೈಕ್ ಅಂತೂ ಬರ್ತಿದೆ, ಕಮೆಂಟ್ಸ್ ಬರ್ತಿದೆ, ವ್ಯೂಸ್ ಹೋಗ್ತಿದೆ, ಆದರೆ ಸಬ್ಸ್ಕ್ರೈಬ್ ಒಂದೇ ಆಗ್ತಿಲ್ಲ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ 1000 ಆಗೋದಕ್ಕೆ ಇನ್ನೂ 200 ಮೆಂಬರ್ಸ್ ಇದ್ದಾರೆ ಅಷ್ಟೇ. ದಯವಿಟ್ಟು ಇನ್ನೂ 200 ಮಂದಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ವಿಡಿಯೋನ ಚಾಲೂ ಮಾಡ್ತಿದ್ದೀನಿ. ನೋಡ್ಕೊಂಡು ಬಂದ್ರಿ. ಭಾಳ ಮಾತಾಡಿದ್ರೆ ನಿಮಗೂ ಬೇಸರ ಆಗ್ತೈತಿ. ಶರಿತಾ, ಸುರೇಖಾ ಬಾ. ಶರಿತಾ, ಏನಾರು ಹೆಚ್ಚು ಕೊಡೋವಿದ್ರೆ ಕೊಡು, ನಾ ಮಾಡ್ಕೊಡ್ತೀನಿ. ಏನೂ ಇಲ್ಲ, ಎಲ್ಲ ಕೆಲಸ ಆಗೈತಿ. ಸಾರು ಒಂದ ಕುದಿಸ್ಬೇಕಿತ್ತು, ಸಾರು ಕುದಿಸ್ಕೊಂಡು ಕುಂತಿದ್ದೆ. ಹೌದೇನ ಸುರೇಖಾ? ಅತ್ತಿ ಮಾಮ ಎಲ್ಲಿ? ಇಬ್ಬರು ಇಲ್ಲೇ ಪಡ್ಸಲ್ಲ ಮಾತಾಡ್ಕೋತ ಕೂತಾರ. ಹೌದೇನ? ಸುರೇಖಾ, ನಾನು ಇನ್ನೊಂದು ಮಾತು ಕೇಳಲಿ? ಕೇಳು. ನಾ ಹಿಂಗೆ ಕೇಳ್ತೀನಿ ಅಂತ ಬೇಸರ ಮಾಡ್ಕೊಳ್ಳೋದಿಲ್ಲಲ್ಲ? ಇಲ್ಲವ, ನಾ ಯಾಕೆ ಬೇಸರ ಮಾಡ್ಕೊಳ್ತೀನಿ, ಕೇಳು. ಮತ್ತು ಏನಿಲ್ಲ ಸರಳ, ನಿನ್ಗೆ ಈ ಮದುವೆ ಇಷ್ಟ ಅದ ಏನ? ಯಾಕೆ ಹಿಂಗೆ ಕೇಳಾಕತ್ತಿ ಶರಿತಾ? ಯಾಕೂ ಇಲ್ಲ ಸುರೇಖಾ, ಸುಮ್ಮನೆ ಕೇಳಿದ್ನಿ. ಮತ್ತು ಯಾರನ್ನಾರ ಪ್ರೀತಿ ಗೀತಿ ಮಾಡಿ ಏನ ಅಂತ. ಇಲ್ಲ ಶರಿತಾ, ನಾ ಯಾರನ್ನೂ ಪ್ರೀತಿ ಮಾಡಿಲ್ಲ. ಅವ್ವ ಅಣ್ಣ ಯಾವ ಹುಡುಗನ ತೋರಿಸ್ತಾರ ಅವನ ಮದುವೆ ಆಗ್ತೀನಿ ನಾ. ನಿಂದ ಚಲೋ ಬಿಡು ಸುರೇಖಾ. ಆದರೆ ನಾನು ನೋಡು ನಿಮ್ಮ ಅಣ್ಣನ ಪ್ರೀತಿ ಮಾಡಕತ್ತೇನೆ. ಆದ್ರೆ ನಿಮ್ಮ ಅಣ್ಣ ನನ್ನ ತಿರುಗು ಸಹ ನೋಡಂಗಿಲ್ಲ. ನಮ್ಮವ್ವ ಮದ್ವೆ ಆಗಂತಾಳ, ಆದ್ರೆ ಅವ ಮದ್ವೆ ಆಗಂಗಿಲ್ಲ ಅಂತಾನು. ಈಗ ಆಗ್ತೀನಿ ಅಂದಾನಲ್ಲೇನು, ಮತ್ತೇನು ನಿಂದು?
ಅಲ್ಲ ಸುರೇಖ, ನಿನಗನಿಸ್ತೈತಿ ನಿಮ್ಮಣ್ಣ ನನ್ನ ಮನಸ್ಸಿಂದ ಮೆಚ್ಕೊಂಡು ಮದ್ವೆ ಆಗಕ್ಕ ಹ್ಞೂ ಅಂದಾನ ಅಂತ? ಮನಸ್ಸಿಂದನ ಒಪ್ಕೊಂಡಿರ್ತಾನ, ಸುಮ್ಮನೆ ಯಾಕೆ ಒಪ್ಕೊಳ್ತಾನ? ನನಗೇನು ಹಂಗೇನು ಅನ್ಸಿಲ್ಲವ. ಅವ ಬೇರೆ ಕಾರಣಕ್ಕನ ನನ್ನ ಲಗ್ನ ಆಗಕ್ಕೆ ಒಪ್ಕೊಂಡಾನ ಅಂತ ಅನಿಸ್ತೈತಿ. ಮನಸ್ಸಿಂದ ಏನೂ ಒಪ್ಕೊಂಡಿಲ್ಲ ಅವ. ನನಗೆ ಗೊತ್ತಾಕೈತಲ್ಲ, ಸುಮ್ಮನೆ ಯಾವುದೇ ಕಾರಣಕ್ಕೆಲ್ಲ ನಮ್ಮಣ್ಣ ಒಪ್ಕೊಳ್ಳಂಗಿಲ್ಲ. ಒಪ್ಕೊಂಡ್ರೆ ಮನಸ್ಸಿಂದನೂ ಒಪ್ಕೊಂಡಿರ್ತಾನೆ. ಏ ಸುರೇಖ, ನೀ ಎಷ್ಟು ಹಸಿ ದಡ್ಡಿದೀಯಾ ನಿನ್ನ. ನಿಲ್ಲೇ ನೋಡಿದ್ರನ್ನ ಗೊತ್ತಾಕತಿ ನಿಮ್ಮಣ್ಣ ಯಾಕೆ ನನ್ನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡ ಅನ್ನೋದು. ನಿನಗೆ ಗೊತ್ತಾಗ್ಲಿಲ್ಲೇನು? ಅವ ಆಗ್ತೀನಿ ಅಂದಿದ್ದು ನನ್ನ ಸಲುವಾಗಿ ಅಲ್ಲ, ನಿನ್ನ ಸಲುವಾಗಿ. ಸುರೇಖ, ಅಲ್ಲಿ ನೋಡು ಒಂದ್ಸರಿ ನಿಮ್ಮ ಅಣ್ಣನ ಕಡೆ ಏನೂ ಕಳ್ಕೊಂಡರಂಗ ಕುಂತಾನ. ಮದುವೆಯಾಗ ಹುಡುಗಿ ಇಲ್ಲೇ ಅದಾಳನ್ನೋ ಖಬರ್ ಇಲ್ದಂಗೆ ಕುಂತಾನ. ಅವನ ಜೋಡಿ ಅದೇನು ಸಂಸಾರ ಮಾಡದ? ಹಂಗನ್ಬೇಡ ಶರಿತಾ, ನಮ್ಮಣ್ಣ ಭಾಳ ಒಳ್ಳೆಯವದಾನ. ಅವನ ಲಗ್ನ ಆಗೋಕ್ಕೂ ನೀ ಅದೃಷ್ಟ ಮಾಡಿದ್ದಿ ಗೊತ್ತೇನೋ? ನೋಡಾಕತ್ತೇನಲ್ವ ಅದೃಷ್ಟ ಮಾಡಿದ್ದು. ನನ್ನ ಕಡೆ ತಿರುಗು ಸಹ ನೋಡ್ತಿಲ್ಲ ನಿಮ್ಮಣ್ಣ. ಅವನು ನನ್ನ ಕಡೆ ನೋಡ್ತಿಲ್ಲ, ನನ್ನ ಜೋಡಿ ಮಾತಾಡ್ತಿಲ್ಲ ಅನ್ನೋ ಬದಲು ಅವನ ಹೋಗಿ ಕೇಳಿದ್ರೆ ಆಕತ್ತಿಲ್ಲ ಹಿಂಗ್ಯಾಕೆ ಕುಂತಿ ಅಂತ. ಹೌದಲ್ಲ, ಇರು ಕೇಳ್ತೀನಂತ. ಸೋಮ, ಏನು ಸರಿತಾ? ಏನಿಲ್ಲ ಸೋಮ, ಯಾಕೆ ಹಿಂಗೆ ಕುಂತಿ? ಯಾಕೂ ಇಲ್ಲ, ಹಂಗೆ ಸುಮ್ಮನೆ ಕೂತಿದ್ದೆ. ಸೂರ್ಯಕಾಂತ್ ಮದುವೆ ಬಗ್ಗೆ ಯೋಚನೆ ಮಾಡಕತ್ತೀಯನ? ಅವು ಹೋಗ್ಯಾಳಲ್ಲ ನೋಡಾಕ, ಏನಾಕತಿ ನೋಡೋನು. ನೀ ಏನು ತಲೆ ಬಿಸಿ ಮಾಡ್ಕೊಳ್ಬೇಡ. ಏನು ಸೋಮ, ಏನು ಹೇಳಿದ್ರು ಅಂತಿ? ಏನು ನಡ್ದೈತಿ ನಿನ್ನ ಮನಸ್ನ್ಯಾಗ? ಸೂರ್ಯಕಾಂತ್ ಮದ್ವೆ ಸಲುವಾಗಿ ನನ್ನ ಮದ್ವೆ ಆಗಕ್ಕೆ ಒಪ್ಪಿ ಅನ್ನಿ? ಏನೈತಿ ನಿನ್ನ ಮನಸ್ನ್ಯಾಗ ಅದನ್ನ ಹೇಳು. ಹಂಗೇನಿಲ್ಲ ಅಂತ ಹೇಳ್ತಿ, ಆದ್ರೆ ನಾನು ಮಾತಾಡ್ಸಿದ್ರ ನನಗೆ ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡಂಗಿಲ್ಲ. ನಾ ಮುಟ್ಟಿದ್ರ ಮೈ ಮೇಲೆ ಕಂಬಳಿ ಹುಳ ಬಿಟ್ಟಂಗೆ ಮಾಡ್ತೀವಿ. ಮದುವೆ ಆಗಕ್ಕೆ ಇಲ್ಲೇ ಅದೇನಂದ್ರು ಕಣ್ಣೆತ್ತನೂ ನೋಡೋದಿಲ್ಲ. ನಾನಿನ್ನು ಪ್ರೀತಿ ಮಾಡ್ತೇನೆ ಅಂತ ದುಂಬಾಲ ಬಿದ್ರು ತಿರ್ಗಸತ ನಾನು ನೋಡೋದಿಲ್ಲ. ಹಂಗಾರೆ ನೀ ಸೂರ್ಯಕಾಂತ್ ಮದ್ವೆ ಸಲುವಾಗಿ ನಾನು ಒಪ್ಕೊಂಡಿ ಅಂತ ಆತಲ್ಲ. ಶರಿತಾ, ಸುಮ್ಮನೆ ಹೋಗು ಶರಿತಾ. ಮೊದ್ಲ ನನ್ನ ತಲೆ ಕೆಟ್ಟತಿ, ಮತ್ ನೀ ಕೆಡ್ಸ್ಬೇಡ. ನಾನು ಅದ ಕೇಳಾಕತ್ತೀನಿ, ಏನಾಗೈತಿ ಅಂತ. ಇವ್ರು ಯಾಕೆ ಬಾಯ್ ಮಾಡಾಕತ್ತಾರ? ಏನಾಗೈತಿ ನಿಮ್ಮಿಬ್ರಿಗೂ? ಯಾಕೆ ಹಿಂಗೆ ಒದಾಡಕತ್ತೀರಿ? ಮತ್ ನೋಡತ್ತಿ ಬಂದು ಮಾತಾಡ್ಸಿದ್ರ ಮಾತಾಡಂಗಿಲ್ಲ. ಏನ್ ಹೇಳಿದ್ರು ಅಂತಾನ. ಆಕಾಶನ ಕಳಿಸಿ ತಲೆ ಮೇಲೆ ಬಿದ್ದಾರಂಗೆ ಕೂತಾನ. ಪಾಪ ಅಂತ ಕೇಳಿದ್ರ ನನ್ನ ಮೇಲೆ ಸೆಟ್ಕೋತಾನ. ಹೋಗ್ಲಿ ಬಿಡವ ಶರಿತಾ, ಅವ ಏನೋ ಯೋಚನೆದಾಗದಾನ. ಅವನ ಮನಸ್ಸು ಸರಿ ಇಲ್ಲ. ನೀ ಈಗ ಏನೂ ಮಾತಾಡಬೇಡ, ನಡಿ ಒಳಕ. ಇಲ್ಲೇ ಮಗ್ಳೂರ್ಗೆ ಹೋಗಿದ್ದೆ, ಈಗ ಬಂದು ಆಗೈತವಾ, ಎಲ್ಲ ಆಗೈತೆ ನೋಡು. ಸರಿತಾ, ಗಂಗವ್ವ ಏಳು ತಯಾರಾಗು. ಹಂಗ ನಿನ್ನ ಮಗಳನ್ನೂ ತಯಾರು ಮಾಡು. ಗಂಡನ ಮನೆಯವ್ರು ಹೇಳಿ ಕಳ್ಸ್ಯಾರ ನಿಮ್ಮನ್ನು ಕರ್ಕೊಂಡು ಬಾ ಮನಿ ನೋಡಾಕಂತಂದು. ಅದಕ್ಕೆ ವಾಪಸ್ ಬಂದೇನಿ. ನಡಿ ಲಗುನ. ಅಯ್ಯ ನೀನ ಸುಮ್ಮನೆ ನೋಡ್ಕೊಂಡು ನಿಂತಿಯಲ್ಲ, ನಡಿ ಯಾನಿನ ಲಗುನ. ಆತು ಹೋಗೋನು. ಅವಸರ ಯಾಕೆ ಮಾಡಾಕತ್ತಿ ಬಸವ? ಮದುವೆಯಾಗೋ ಹುಡುಗ ಮನ್ಯಾಗಿಲ್ಲಂತ, ಹೊರಗೆಲ್ಲೋ ಹೋಗ್ಯಾನಂತ. ಅವ ಬರೋ ಮಟ್ಟ ನಾವು ಮನಿ ನೋಡೋನು. ಅವರು ನಮಗೆ ಊಟದ ತಯಾರಿ ಮಾಡ್ಯಾರಂತ. ಬಸವ, ಇದೆಲ್ಲ ಯಾಕೆ? ಮೊದಲು ಹುಡುಗನ್ ನೋಡಿ ಅವ ನಮ್ಮ ಸುರೇಖನ ಒಪ್ಕೊಂಡ್ರೆ ಮುಂದಿನ ಮಾತುಕತೆ ಮಾಡ್ಬೋದಿತ್ತು. ಈಗ ಅದನ್ನ ಮಾಡಕ್ಕೆ ಹೋಗೋದು? ಹೋಗು, ನೀ ಲಗುನ ತಯಾರಾಗು, ಮತ್ತೇನು ಮಾತಾಡಬೇಡ. ಸರಿ ಬಸವ, ಆದ್ರೆ ಸುರೇಖನು ನಮ್ಮ ಜೋಡಿ ಬರ್ಬೇಕೇನು? ಬೇಡಕ್ಕಿ, ಏನು ಬೇಡ, ನಾವು ನೋಡಿ ಬರೋನು, ಆಮೇಲೆ ಬಾಕಿ ವಿಷಯ. ಆತು, ತಯಾರಾಗಕ್ಕರೆ ಏನು ಇದ ಸೀರಿನಲ್ಲ. ನಡಿ ಹೋಗೋನು. ನಿನ್ನ ಮಗನ ತಯಾರದನ ಹೆಂಗೆ ಕೇಳು? ಅತ್ತಿ ಬರ್ತೀನಿ, ನಡೀರಿ ಹೋಗೋನು. ಹುಷಾರಾಗಿರಿ. ಯಾವ ದೌಡ್ ಬರ್ತೀವಿ. ಸುರೇಖ, ಶರಿತಾ. ಆತತಿ, ಹೋಗ್ಬರ್ರಿ. ನಡಿ ಸುರೇಖ, ಚಾ ಏನಾರ ಕುಡಿತೀಯನ? ಒಂಚೂರು ಮಾಡಿಕೊಡ್ಲೇನ? ಏನು ಬೇಡ, ಬಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡೋದೈತಿ. ನಿಂಗಪ್ಪ, ಶುರು ಮಾಡ್ರಿಪ್ಪ. ಎಲ್ಲರೂ ಸುಮ್ಮನೆ ನಿಂತಿರಲ್ಲ. ನಿಂಗಪ್ಪ, ಶುರು ಮಾಡೋಣ ತಗೋರಿ. ಮಾಲಿ ತಂದಿದ್ರಲ್ಲ ಎಣ್ಣ ಅಲ್ಲೇ ಅದಾವ. ಯಾಕ ಬೀಗ್ರಿ ಏನು ಹೆಚ್ಚು ಮಾತಾಡವಲ್ರಲ್ಲ? ಅಯ್ಯ, ಮಾತಾಡಕ್ರ ಏನೈತ್ರಿ? ನಮಗೂ ಹುಡುಗಿ ಪೂರ ಪಸಂದ್ ಬಂದಾಳ, ನಾವು ಅವ್ರಿಗೆ ಪಸಂದ್ ಬಂದೇವಿ. ಇಲ್ಲಿ ಮಾತಾಡಂಥದ್ದು ಏನಿಲ್ಲ. ಅದಕ್ಕೆ ಮಾತು ಕಡಿಮೆ ಆಗೈತಿ, ಕಾರ್ಯ ಹೆಚ್ಚಾಗೈತಿ ನೋಡ್ರಿ. ಹೌದ್ರಿ. ಅಶೋಕ, ತಗೊಳಪ್ಪ, ಉಂಗ್ರ ಹಾಕ್. ನಿಂಗಪ್ಪ, ತಾಂಬೂಲ ಬದಲಾಯಿಸೋಣ ಹಂಗಾರ? ಆತು, ಬದಲಾಯಿಸೋಣಲ್ಲ. ತಗೋರಪ್ಪ, ಈಗ ನೀವು ನಮ್ಮವರು. ಆತು. ಈಗ ನೀವು ತಗೋರಿ. ಈಗ ನಿಮ್ಮ ಹುಡುಗಿ ನಮ್ಮ ಆಕಿ. ನಮ್ಮ ಸೊಸಿ ಭಾಳ ಚಂದ ಕಾಣಕತ್ತಾಳ ನೋಡ್ರಿ ಬೀಗ್ರ. ಏನ್ರಿ, ನಿಮ್ಮ ಮನ್ಯಾಗಿದ್ದ ಬಾಳಕಿ ನಿಮಗಿಷ್ಟ ಆದ್ರೆ ಸಾಕು. ಮತ್ತೆ ನಿಂಗಪ್ಪ ಎಲ್ಲ ಮುಗ್ದಂಗೆ ಆತಲ್ಲ. ಹೆಣ್ಮಕ್ಳು ಆರತಿ ಮಾಡೋರು ಮಾಡ್ರಿ,
ನಡ್ರಿ ಊಟಕ್ಕೆ ಹೊತ್ತಾತು ಪಾಪ ಅವರು ಮುಂಜಾನೆ ಎಷ್ಟೊತ್ತಿಗೆ ಬಂದಾರ ಏನ ಭಾಳ ಮಂದಿ ಬಂದಂಗ ಅದಾರಿ ನಿಮ್ಮ ಕಡೆ. ಹಂಗೇನಿಲ್ರಿ, ಹಂಗ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ಬೇಕಂತಂದ್ ಹೇಳಿ ನಮ್ಮ ತಮ್ಮನ ಅಷ್ಟು ಕರ್ಕೊಂಡು ಬಂದೀವ್ರಿ. ಇನ್ನೊಂದ್ 2 ಮಂದಿ ಬಂದಾರ. ಮತ್ತ ಹೊತ್ತಾಗೈತಿ, ಊಟಕ್ಕೆ ಏನಾರ ಹೋಗಿರ್ಬೇಕು ಅವ್ರು. ಇಷ್ಟ ಮಂದಿರಿ ಬಂದಿರೋದು. ಇರ್ಲಿ ಹೇಳ್ರಿ ಈಗ ಸದ್ಯಕ್ಕೆ ಹುಡುಗಿ ನಿಮ್ಮಂಗ್ ಮಾಡ್ಕೊಂಡಿಲ್ಲ ಮತ್ತೆ ಮದ್ವಿ ಹಿಂದಿನ ದಿನ ಇನ್ನ ಗ್ರ್ಯಾಂಡ್ ಆಗಿ ಇನ್ನೊಂದ್ಸಲ ಮಾಡ್ಕೊಂಬಂತ್ರಿ ಇಳೇನ. ಅದರಿ ಅದೇ ನಾನು ಹಂಗ ಅನ್ಕೊಂಡಿವ್ರಿ. ಹಾ ದೋಸ್ತ ನಡೀರಿ, ಊಟ ಮಾಡಿ ನಡ್ರಿ. ಕುಮಾರ, ಹಾ ಅಪ್ಪಾಜಿ ಎಲ್ಲ ರೆಡಿ. ವೀರು ನಡ್ರಿ. ಮಾದಕ ಎಬ್ಬಿಸ್ಬಿಡೋನೇನೆ ಇವ್ರನ್ನ ಇಬ್ಬರನ್ನ ಒಳಗೆ ದೇವ್ರ ಮನೆ ಕರ್ಕೊಂಡು ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿಸಿ ನಮಸ್ಕಾರ ಮಾಡಿಸಿ. ಕಮಲಿ, ಅಶೋಕ ಬರ್ರಿ ಒಳಗೆ ಹೋಗೋಣ. ಮಲ್ಲಪ್ಪ ಎಲ್ಲ ಸರಿಯಾಗಿ ನಡೆದೈತಿ, ಹೋಗು. ಊಟ ವ್ಯವಸ್ಥೆ ಏನಾಗೈತಿ ನೋಡ್ಕೊ. ಹಂಗೆ ಓಣ್ಯಾಗ ಒಂದು 4 ಮಂದಿಗೆ ಹೇಳಿದ್ದೆ, ಅವ್ರು ಬಂದ್ರೆ ಇಲ್ಲ ನೋಡು. ಇನ್ನೊಂದಮ್ಮ ಕರೆದು ಹೋಗು. ಯಾರ ಮನೆ ಬಿಟ್ಟರು ಆ ಕುಲಕರ್ಣಿಯರ ಮನೆ ಮತ್ತು ಪಾಟೀಲರ ಮನೆ, ದೇಸಾರ್ ಮನೆ ಬಿಟ್ಟು ಬರಬೇಡ. ಕುಲಕರ್ಣಿಯರ ಮನ್ಯಾಗ ಯಾರು ಬರಂಗಿಲ್ಲ ಅಂತಿದ್ರು ನೋಡು. ಬಂದ್ರೆ ಹಂಗೆ ಒಂದ್ಸಲಿ ನೋಡು. ಆತಿಕ ನಾನು ನೋಡ್ತೀನಿ, ಹೋಗ್ನಿ. ಕಮಲಿ, ನನ್ನ ಎದುರು ಹಾಕ್ಕೊಂಡಿದ್ದೀಯಲ್ಲ, ನನ್ನ ಎದುರು ಹಾಕ್ಕೊಂಡ್ರೆ ನನ್ನ ಉತ್ಸಾಹರಿಗೆ ಬಂದ್ರೆ ಏನಾಕತ್ತೆ ಅನ್ನೋದು ಗೊತ್ತಾತಲ್ಲ ನಿನಗೆ. ಇವತ್ತು ನಿಂದು ನಿಶ್ಚಿತಾರ್ಥನ ಮಾಡಿ ಮುಗಿಸ್ದವ್ ನಾನು. ಇವನ ಜೋಡಿ ನೀನು ಲಗ್ನ ಮಾಡಿ ಮುಗಿಸ್ದಂಗಿರ್ತೇನೆ ನಾನು. ನೋಡ್ಕೊ, ಈ ನಾಗರ ಹಾವನ ಕೆರಳಿನಿ. ನಿನ್ನ ಜೀವನ ಹೆಂಗಾಕತಿ ನೋಡ್ಕೋತೀರ. ಏ ಮಾಮ, ಏನು ಬಾರು ಅಲ್ಲಿ ಊಟಕ್ಕೆ ನೀಡಕ್ಕೆ ಯಾರು ಇಲ್ಲ ಮಂದಿ. ಆ ಮುನ್ಯಾಗೇನೋ 1-4 ಮಂದಿಗೆ ಹೇಳಿದ್ರಂತ, ಅವ್ರು ಬಂದಿಲ್ಲ. ಅವ್ರು ಕರ್ಕೊಂಡು ಬರಕ್ಕಾರ ಹೋಗ್ಬಾ. ಆತ್ ನಡಿ, ಬಂದ್